ಇವತ್ತು ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಟೊಮ್ಯಾಟೊ ಇದೆ. ನಾನು ಬರೀ ದೊಡ್ಡದು ಮಾತ್ರ ಕುಯ್ತಾಯಿದ್ದೀನಿ. ಏನು ಸೈಜ್ ಸಕ್ಕತ್ತಾಗಿದೆ ನೋಡಿ. ಇನ್ನೂ ಎಷ್ಟೊಂದಿದೆ. ಟೊಮೆಟೊ ಕಟ್ ಮಾಡ್ಬೇಕಾದ್ರೆ ಒಂದೆರಡು ಬೀಜ ಸಿಗುತ್ತಲ್ಲ, ಅದನ್ನು ತೆಗೆದು ಮಣ್ಣಿಗೆ ಎಸೆದ್ರು ಸಾಕು. ಸೊ ನೋಡಿ, ಒಟ್ಟು ಇಷ್ಟು ಕುಯ್ದಿದ್ದೀವಿ. ಇಷ್ಟು ಟೊಮೆಟೊ ಆಯಿತು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀವೇ ಬೆಳ್ಕೊಳಕ್ಕೆ ಟ್ರೈ ಮಾಡಿ. ಇವಾಗ ಇದನ್ನು ತೂಕ ಹಾಕೋಣ. ಕರೆಕ್ಟ್ ಗೆಸ್ಸು ನಂದು. ನೋಡ್ಬೋದು ನೀವು ಎಷ್ಟು ಪುಟಾಣಿ ಇದೆ ನೋಡಿ. ನೀವು ಅನ್ಕೋತಾ ಇರ್ತೀರಾ, ಕೊಡಗಲ್ಲಿ ಯಾವಾಗಲೂ ನಾರ್ಮಲಾಗಿ ಕಾಫಿ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಅದ್ರ ಜೊತೆಗೆ ಪೆಪ್ಪರ್ ಮಾಡ್ತಾರೆ, ಇದೇನು ಹೊಸದಾಗಿ ಟೊಮೆಟೊ ಹಾರ್ವೆಸ್ಟಿಂಗ್ ಅಂತ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗುದ ಹ್ಯಾವನ್ ಅನ್ನೋರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜುಲ್ಗದ್ದೆ. ನಾವಿವತ್ತು ಆ್ಯಸ್ ಯೂಶುವಲ್ ಕೊಡಗಿನಲ್ಲೇ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದ ಹಾಗೆ ಇವತ್ತು ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಏನು ಹಾರ್ವೆಸ್ಟಿಂಗ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಟೊಮೆಟೊ ಹಾರ್ವೆಸ್ಟಿಂಗು. ನೀವು ಅನ್ಕೋತಾ ಇರ್ತೀರಾ, ಕೊಡಗಲ್ಲಿ ಯಾವಾಗಲೂ ನಾರ್ಮಲಾಗಿ ಕಾಫಿ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಅದ್ರ ಜೊತೆಗೆ ಪೆಪ್ಪರ್ ಮಾಡ್ತಾರೆ, ಇದೇನು ಹೊಸದಾಗಿ ಟೊಮೆಟೊ ಹಾರ್ವೆಸ್ಟಿಂಗ್ ಅಂತ. ಟೊಮೆಟೊ ಹಾರ್ವೆಸ್ಟಿಂಗ್ ಏನಂತ ಕೇಳಿದ್ರೆ, ನೀವು ನಾನು ನಮ್ಮ ಮನೆ ಹತ್ರ, ಮನೆ ಮುಂದ್ಗಡೆ ಇಲ್ಲಿ ನೋಡಿ ಟೊಮೆಟೊ ಬೆಳ್ಕೊಂಡಿದ್ದೆ. ಸುಮಾರು ಒಂದು 2-3 ಗಿಡ ಸುಮ್ಮನೆ ಬೀಜ ಹಾಕಿದ್ದೆ, ಅದೇ ಬಂದಿದೆ, ಎಷ್ಟೊಂದು ಬಂದಿದೆ. ಸೊ ಇವಾಗ ಅದನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೀವು ನಮ್ಮ ಜೊತೆ ಹಾರ್ವೆಸ್ಟ್ ಮಾಡೋಣ. ಆಮೇಲೆ ಕೊನೆಗೆ ನೋಡೋಣ ಎಷ್ಟು kg ಟೊಮೆಟೊ ಸಿಕ್ತು ಅಂತ. ಇದರಲ್ಲಿ ನಾವು ಆಲ್ರೆಡಿ ಸುಮಾರು ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ. ನಾನು ಬೆಂಗಳೂರಿಗೆ ಬಂದಾಗ, ಮೊನ್ನೆ ನಮ್ಮಪ್ಪ ಬೆಂಗಳೂರಿಗೆ ಬಂದಾಗ ಒಂದು 2 kg ತೊಗೊಂಬಂದಿದ್ರು ಟೊಮೆಟೊ. ಆಮೇಲೆ ಸುಮಾರು ಇವರೆಲ್ಲ ಕುಯ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಸ್ಟಿಲ್ ಇನ್ನೂ ಎಷ್ಟೊಂದಿದೆ, ಇನ್ನೂ ಸುಮಾರಿದೆ. ಇಲ್ಲೊಂದು ಗಿಡ ಇದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಟೋಟಲ್ ಒಂದು 3 ಗಿಡ ಇದೆ ನೋಡಿ, ಅಲ್ಲೆಲ್ಲ ಹಣ್ಣಾಗಿದೆ ಸುಮಾರು. ಸೊ ಬನ್ನಿ ಇವಾಗ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡೋಣ. ಹಾರ್ವೆಸ್ಟ್ ಮಾಡಿಬಿಟ್ಟು ನೋಡೋಣ ಎಷ್ಟು kg ಸಿಕ್ತು ಅಂತ ಲಾಸ್ಟಲ್ಲಿ ನೋಡೋಣ. ಬನ್ನಿ. ಇಲ್ಲಿ ನೋಡ್ಬೋದು ನೀವು ಟೊಮೆಟೊ ಗಿಡ ನೋಡಿ, ಎಷ್ಟು ಟೊಮೆಟೊ ಇದೆ. ಇದು ಆ್ಯಕ್ಚುಲಿ ಎಲ್ಲ ಕಿತ್ತು ಸುಮಾರು ಕುಯ್ದು ಲಾಸ್ಟಲ್ಲಿ ಉಳಿದಿರೋ ಅಂಥದ್ದು. ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 4-5 kg ಆದರೂ ಕುಯ್ದಿದ್ದೀವಿ ನೋಡಿ. ಇನ್ನೂ ಎಷ್ಟಿದೆ ಟೊಮೆಟೊ, ಇಲ್ಲೆಲ್ಲ ಇದೆ, ಕೆಳಗಡೆ ಎಲ್ಲ ಇದೆ. ಅದು ಗಿಡ ಏನಾಗಿದೆ ಅಂದರೆ, ಬಿಸಿಲು ಜಾಸ್ತಿ ಅಲ್ಲ ಇವಾಗ, ಸೊ ಅದಕ್ಕೋಸ್ಕರ ಸ್ವಲ್ಪ ಒಣಗ್ದಂಗೆ ಆಗಿದೆ. ಮಳೆಗಾಲದಲ್ಲಿ ಸಖತ್ತಾಗಿತ್ತು. ಈ ಗಿಡನೂ ಅಷ್ಟೇ ತುಂಬ ಒಣಗೋದಂಗೆ ಆಗಿದೆ. ಬಟ್ ಸ್ಟಿಲ್ ಟೊಮೆಟೊ ನೋಡಿ ಇದೆ ನೋಡಿ, ಎಲ್ಲ ಹಣ್ಣಾಗಿದೆ. ಇದೆಲ್ಲ ನೋಡಿ ಕಾಣಿಸ್ತಾ ಇರ್ಬೋದು ಟೊಮೆಟೊಗಳು ಎಷ್ಟಿದೆ ನೋಡಿ. ಇವಾಗ ಬನ್ನಿ ಹಾರ್ವೆಸ್ಟ್ ಮಾಡೋಣ ಟೊಮೆಟೊನ. ಎಷ್ಟು ಸಿಗುತ್ತೆ ನೋಡೋಣ. ನೋಡಿ, ನಾನು ಬರೀ ದೊಡ್ಡದು ಮಾತ್ರ ಕುಯ್ತಾಯಿದ್ದೀನಿ, ಚಿಕ್ಕದೆಲ್ಲ ಕಟ್ ಮಾಡಲ್ಲ. ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೋಡೋಣ ಎಷ್ಟು ಸಿಕ್ತು ಅಂತ, ಎಷ್ಟು kg ಆಯಿತು ನೋಡೋಣ. ಇನ್ನೂ ನೋಡಿ ಎಷ್ಟೊಂದಿದೆ, 1 kg ಮೇಲೆ ಆರಾಮಾಗುತ್ತೆ. ಸಖತ್ತು. ಇವಾಗ ಬೇಗ ಕುಯ್ಕೊಂಬಿಡೋಣ. ನೋಡಿ ಎಲ್ಲ ಕಾಯೇ ಜಾಸ್ತಿ. ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲೂ ಕುಯ್ಕೊಂಬಿಡೋಣ. ಬನ್ನಿ ಇದನ್ನೂ ಕಟ್ ಮಾಡ್ಕೊಂಬಿಡೋಣ ಬೇಗ. ನೋಡಿ ಇದರಲ್ಲಿ ಸೈಜ್ ಚೆನ್ನಾಗಿದೆ, ಎಲ್ಲ ಜಾಸ್ತಿ ದೊಡ್ಡ ಸೈಜ್ ನೋಡಿ. ಏನು ಸೈಜ್ ಸಕ್ಕತ್ತಾಗಿದೆ. ಇದು ಇನ್ನೂ ಬಿಟ್ಟರೆ ಇನ್ನೂ ದಪ್ಪ ಆಗ್ತಿತ್ತು, ಬಟ್ ನಾನು ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಬ್ಯಾಸ್ಕೆಟ್ ಫುಲ್ ಆಯಿತು. ಎಷ್ಟಾಯಿತು ನೋಡಿ. ಇನ್ನೂ ಇದೆ, ಸುಮಾರಿದೆ, ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲ ನೋಡಿ. ಇನ್ನೂ ಎಷ್ಟೊಂದಿದೆ, ಚಿಕ್ಕದೆಲ್ಲ, ಮೀಡಿಯಮ್ ಸೈಜು, ಚಿಕ್ಕ ಸೈಜು. ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು 10-15 ಡೇಸಲ್ಲಿ ಆರಾಮಾಗಿ ಹಾರ್ವೆಸ್ಟ್ ಮಾಡ್ಬೋದು. 10-15 ಡೇಸು ಬೇಡ, ಇನ್ನೊಂದು 5 ಡೇಸಲ್ಲೆಲ್ಲ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಬೋದು. ಚಿಕ್ಕದು ಒಂದು 10-15 ಡೇಸ್ ಆಗುತ್ತೆ. ಇದನ್ನೆಲ್ಲ ಆರಾಮಾಗಿ ಹಾರ್ವೆಸ್ಟ್ ಮಾಡ್ಬೋದು. ಈ 2 ಗಿಡಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಕುಯ್ದಾಯಿತು. ಇನ್ನು ಈ ಗಿಡ ನೋಡಿದ್ರೆ, ಈ ಗಿಡದಲ್ಲಿ ಅಷ್ಟೊಂದಿಲ್ಲ, ಎಲ್ಲ ಚಿಕ್ಕದು. ಈಗ ಹೂವು ಬಿಡ್ತಾಯಿದೆ. ಇನ್ನೆಲ್ಲ ನೋಡಿ ಚಿಕ್ಕದು ಪುಟ್ಟು ಹೂವು ಬಿಡ್ತಾಯಿದೆ. ಇಲ್ಲೆಲ್ಲ ಇದಿದೆ, ಚಿಕ್ಕದಿದೆ ಟೊಮೆಟೊ. ಇದು ಮಳೆಗಾಲದಲ್ಲಿ ಚೆನ್ನಾಗಿತ್ತು, ಇವಾಗ ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಈ ಗಿಡ ಸ್ವಲ್ಪ ಇದಾಗಿದೆ, ಡಲ್ಲಾಗಿದೆ. ಇದು ಅಷ್ಟೇ, ಮಳೆಗಾಲದಲ್ಲಿ ನೀವು ವಿಡಿಯೋ ಹಾಕ್ತೀನಿ ಅದು ಹೆಂಗಿತ್ತು. ಮಳೆಗಾಲದಲ್ಲಿ ಸಕ್ಕತ್ತಾಗಿತ್ತು ಗಿಡಗಳು, ಇವಾಗ ಫುಲ್ಲು ಒಂಥರ ಆಗಿಬಿಟ್ಟಿದೆ.
ಬಿಸಿಲು ಜಾಸ್ತಿ ಇದೆ, ಅದಕ್ಕೋಸ್ಕರ ಈ ಥರ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಟೊಮ್ಯಾಟೊಗೆ ಈಗ ಕೆ ಜಿಗೆ 80 ರೂಪಾಯಿ ಅಂತೆ. ನಾವು ನೋಡಿಲಿ ಈಸಿಯಾಗಿ ಫ್ರೀಯಾಗಿ ಬೆಳ್ಕೊಂಡಿದ್ದೀವಿ. ಏನಿಲ್ಲ, ಸುಮ್ಮನೆ ಒಂದು ಟೊಮ್ಯಾಟೊ ಕಟ್ ಮಾಡ್ಬೇಕಾದ್ರೆ 1-2 ಬೀಜ ಸಿಗುತ್ತಲ್ಲ, ಅದನ್ನು ತೆಗೆದು ಮಣ್ಣಿಗೆ ಎಸೆದ್ರು ಸಾಕು, ಆರಾಮಾಗಿ ಗಿಡ ಬೆಳ್ಕೊಳ್ಳುತ್ತೆ. ಎಷ್ಟು ಈಸಿ, ಸಿಂಪಲ್ಲು. ಸುಮ್ಮನೆ 80 ರೂಪಾಯಿ ಕೊಡೋದಕ್ಕಿಂತ ಫ್ರೀಯಾಗಿ ನಾವೇ ಬೆಳ್ಕೊಬೋದು. ಇದರಲ್ಲಂತೂ ಎಷ್ಟು ಕೆ ಜಿ ಟೊಮೆಟೊ ಆಗಿದೆಯೋ ಲೆಕ್ಕನೇ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನೀವು ಅಷ್ಟೇ ಇದೇ ಥರ ಒಂಚೂರು ಜಾಗ ಸಿಕ್ಕಿದ್ರೆ ಸಾಕು. ಜಾಗ ಇಲ್ಲ ಅಂದರೂ ಗ್ರೋ ಬ್ಯಾಗ್ ಇದೆ, ಗ್ರೋ ಬ್ಯಾಗಲ್ಲಿ ಸಿಗುತ್ತಲ್ಲ, ಗ್ರೋ ಬ್ಯಾಗಲ್ಲೂ ಬೆಳ್ಕೊಬೋದು. ಇಲ್ಲ ಏನೋ ಒಂದು ಸಣ್ಣ ಪಾಟಲ್ಲಾದರೂ ಸರಿ ಹಾಕ್ಕೊಂಡ್ರೆ, ಸುಮ್ಮನೆ ಹಾಕಿದ್ರೂ ಸಾಕು, ಗಿಡ ಬಂದುಬಿಡುತ್ತೆ. ಅದಕ್ಕೇನು ಬೇಕಾಗಿಲ್ಲ, 1-2 ದಿವಸಕ್ಕೆ ಒಂದು ಸರ್ತಿ ನೀರು ಹಾಕ್ಬಿಟ್ರೆ ಸಾಕು, ಬೇರೆ ಏನು ಮಾಡೋದು ಬೇಕಾಗಿಲ್ಲ. ನಿಮ್ಗೇನಾದ್ರು ಸಗಣಿ ಗೊಬ್ಬರ ಏನಾದ್ರು ಸಿಕ್ಕಿದ್ರೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಕಿಲ್ಲ ಅಂದರೂ ನಡೆಯುತ್ತೆ, ಬಂದೇ ಬರುತ್ತೆ. ಸಗಣಿ ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಆರಾಮಾಗಿ ನೀವೇ ಮನೆ ಹತ್ರ ಆರಾಮಾಗಿ ಬೆಳ್ಕೊಬೋದು. ಲಾಸ್ಟ್ ಟೈಮ್ ಬಂದಾಗ ಏನು ಮಾಡಿದೆ, ಟೊಮೆಟೊ ಕಟ್ ಮಾಡ್ಬೇಕಾದ್ರೆ ಒಂದೆಷ್ಟು ಬೀಜ ಸುಮ್ಮನೆ ಹಾಕೋಣ ಅಂತ ಸುಮ್ಮನೆ ಬಿಸಾಕಿದೆ ಅಷ್ಟೇ. ಅದು ನೋಡಿದ್ರೆ ಸಖತ್ತಾಗಿ ಬಂದಿದೆ, ಸುಮಾರು ಟೊಮೆಟೊ ಸಿಕ್ತು. ನೀವು ಹಂಗೇ ಮಾಡಿ, ಆರಾಮಾಗಿ ಮನೆ ಮುಂದೆ ಏನಾದ್ರು ಒಂಚೂರು ಒಂದು ಗ್ರೋ ಬ್ಯಾಗು ಅಥವಾ ಒಂದು ಪಾಟೋ ಏನಾದ್ರು ಅದ್ರಲ್ಲಿ ಹಾಕ್ಬಿಟ್ಟು ಬೆಳೆಸಿ. ಆರಾಮಾಗಿ ಈ ಥರ ಮಾಡಿಕೊಂಡ್ರೆ ನೀವು ಸುಮ್ಮನೆ 80 ರೂಪಾಯಿ ಕೊಡೋ ಬದಲು ಆರಾಮಾಗಿ ನೀವೇ ಬೆಳ್ಕೊಬೋದು. ನಿಮಗೆ ಒಂದು ಖುಷಿನೂ ಸಿಗುತ್ತೆ, ನಮ್ಮ ತರಕಾರಿ ನಾವೇ ಬೆಳೆದಿದ್ದು ಖುಷಿ ಸಿಗುತ್ತೆ. ನೀವು ಯಾವುದೇ ರೀತಿ ಅದಕ್ಕೆ ಕೆಮಿಕಲ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಹಾಕಲ್ಲ, ಒಂಥರ ಫ್ರೆಶ್ ಆಗಿರುತ್ತೆ. ಇಷ್ಟು ಫ್ರೆಶ್ಶು ನಿಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ? ಎಲ್ಲೂ ಸಿಗೋಲ್ಲ. ಅಂಗಡಿಯಿಂದ ತಂದಿದ್ದು ನಿಮಗೆ ಭಯ ಇರುತ್ತೆ, ಏನೇನು ಹಾಕಿರ್ತಾರೋ, ಏನೇನು ಕೆಮಿಕಲ್ಸ್ ಹಾಕಿರ್ತಾರೋ ಅಂತ. ಇಲ್ಲಿ ನೀವೇ ಬೆಳ್ಕೊಂಡ್ರೆ ಯಾವುದೇ ರೀತಿ ನೀವು ಕೆಮಿಕಲ್ಸ್ ಹಾಕಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿರುತ್ತೆ. ಸೊ ಆದ್ದರಿಂದ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀವೇ ಬೆಳ್ಕೊಳಕ್ಕೆ ಟ್ರೈ ಮಾಡಿ. ಏನಾದರೂ ಸರಿ, ಇದು ಟೊಮೆಟೊನೇ ಆಗಬೇಕು ಅಂತಿಲ್ಲ, ಸಣ್ಣದಾಗಿ ಕೊತ್ತಂಬರಿ, ಪುದೀನ, ಅದನ್ನಾದ್ರೂ ಅಟ್ಲೀಸ್ಟ್ ನೀವೇ ಬೆಳ್ಕೊಳಕ್ಕೆ ಟ್ರೈ ಮಾಡಿ ಅಷ್ಟೇ. ಸೊ ನೋಡಿ, ಒಟ್ಟು ಇಷ್ಟು ಕುಯ್ದಿದ್ದೀವಿ, ಇಷ್ಟು ಟೊಮೆಟೊ ಆಯಿತು, ಒಂದು ಬ್ಯಾಸ್ಕೆಟ್ ಫುಲ್ ಆಯಿತು. ಸೊ ಇದನ್ನ ಇವಾಗ ತೂಕ ಹಾಕಿ ನೋಡೋಣ, ಎಷ್ಟಿದೆ ಅಂತ ನೋಡೋಣ, ಚೆಕ್ ಮಾಡೋಣ. ನನ್ನ ಪ್ರಕಾರ 1-2 kg ಇರ್ಬೋದು ಅಂತ ಅನಿಸ್ತಾ ಇದೆ, ನೋಡೋಣ. ಸೊ ಬನ್ನಿ ಇವಾಗ ಇದನ್ನು ತೂಕ ಹಾಕೋಣ. ಹೆಂಗೆ ತೂಕ ಹಾಕೋದು ಅಂದರೆ, ಫ್ಲಿಪ್ಕಾರ್ಟಿಂದ ಇದೊಂದು ತೊಗೊಂಡಿದ್ದೆ, ವೇಯಿಂಗ್ ಸ್ಕೇಲು, ಪೋರ್ಟೇಬಲ್ ವೇಯಿಂಗ್ ಸ್ಕೇಲ್ ಅಂತ. ಇದ್ರದ್ದು ಲಿಂಕ್ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಪರ್ಚೇಸ್ ಮಾಡಿ. ಏನಿಲ್ಲ, ಇದನ್ನು ಇಲ್ಲಿ ಇದು ಆನ್ ಆಫ್ ಇರುತ್ತೆ, ಆನ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಸಿಕ್ಸ್ಬಿಟ್ಟು ನೋಡೋದು ಎಷ್ಟಿದೆ ಅಂತ ಗೆಸ್ ಮಾಡಿ. ವೆಯ್ಟು ನನ್ನ ಪ್ರಕಾರ 1-2 kg. ನೀವು ನೋಡಿ ಎಷ್ಟಿರ್ಬೋದು, ಎಷ್ಟಿದೆ. ಈ ಬ್ಯಾಸ್ಕೆಟ್ ಫುಲ್ ಇದೆ ಟೊಮೆಟೊಸು. ಸೊ ಇದನ್ನು ಎಷ್ಟಿದೆ ಅಂತ ಚೆಕ್ ಮಾಡೋಣ ಇವಾಗ. ಕರೆಕ್ಟ್ ಗೆಸ್ಸು ನಂದು, ನೋಡ್ಬೋದು ನೀವು. 2 kg 155 ಗ್ರಾಮ್ ಇದೆ. ಬ್ಯಾಸ್ಕೆಟ್ ಒಂದು 100 ಗ್ರಾಮ್ ಅಂತ ಇಟ್ಕೊಳ್ಳೋಣ. ಸೊ ಇದ್ರ ವೆಯ್ಟ್ ಬಂದು 2 kg, ಕರೆಕ್ಟಾಗಿ 2 kg ಇದೆ. ನಾನು ಕರೆಕ್ಟಾಗಿ ಗೆಸ್ ಮಾಡಿದೆ, ಸುಮ್ಮನೆ ಗೆಸ್ ಮಾಡಿದೆ, ಒಂದು ಅಂದಾಜಲ್ಲಿ ಹೇಳಿದೆ 1-2 kg ಇರ್ಬೋದು ಅಂತ. ಕರೆಕ್ಟಾಗಿ ಅಷ್ಟೇ ಇದೆ. ಸೊ ನೋಡಿ, 2 kg ಟೊಮೆಟೊ ಅಂದರೆ ಇವಾಗ ಒಂದು 50 ರೂಪಾಯಿ ಅಂತ ಇಟ್ಕೊಳ್ಳೋಣ. 50 ರೂಪಾಯಿ ಅಂದ್ರೂ 100 ರೂಪಾಯಿ ಸೇವ್ ಆಯ್ತಲ್ಲ, 100 ರೂಪಾಯಿ ಸೇವ್ ಮಾಡಿದ್ವಿ. ಸುಮ್ಮನೆ ಈಸಿಯಾಗಿ ಈ ಥರ ನಾವೇ ಬೆಳ್ಕೊಳ್ಳೋದ್ರಿಂದ ನಾವು ದುಡ್ಡನ್ನು ಸೇವ್ ಮಾಡ್ಬೋದು. ಅದೇ ನನ್ನ ಈ ವಿಡಿಯೋದ ಉದ್ದೇಶ. ಏನಂದರೆ, ಆದಷ್ಟು ನೀವೇ ನಿಮ್ಮ ತರಕಾರಿಗಳನ್ನ ನೀವೇ ಬೆಳ್ಕೊಳ್ಳೋದ್ರಿಂದ ಒಂದಿಷ್ಟು ಕಮ್ಮಿ ಸಣ್ಣ ಪ್ರಮಾಣದಲ್ಲಾದ್ರೂ ದುಡ್ಡು ಉಳಿಸ್ಬೋದು. ನೀವು ಅಷ್ಟೇ, ಎಲ್ಲಾಗುತ್ತೋ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಆದರೂ ಸರಿ ಏನೋ ಒಂದು ಸಣ್ಣ ಪುಟ್ಟ ಈ ಥರ ತರಕಾರಿಗಳನ್ನ ಬೆಳೆಯೋಕ್ಕೆ ಟ್ರೈ ಮಾಡಿ. ಬರೀ ಟೊಮೆಟೊನೇ ಬೆಳಿಬೇಕು ಅಂತಿಲ್ಲ, ಈ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನನೋ ಏನೋ ಲೋ ಮೇಂಟೆನೆನ್ಸ್ ಎಷ್ಟೊಂದು ಗಿಡಗಳು ತರಕಾರಿಗಳು ನಾವು ಬೆಳೆಸ್ಬೋದು ಆರಾಮಾಗಿ. ಮೇಂಟೆನೆನ್ಸ್ ಜಾಸ್ತಿ ಏನಿರಲ್ಲ. ಸುಮ್ಮನೆ ಯಾವುದ್ಯಾವುದೋ ಹೂ ಗಿಡ ಅದು ಇದೆಲ್ಲ ಬೆಳೆಯೋದಕ್ಕಿಂತ ನನಗೆ ಈ ತರಕಾರಿ ಬೆಳೆಯೋದಂದರೆ ತುಂಬ ಇಷ್ಟ, ಯಾಕಂದರೆ ಅದರಿಂದ ನಮಗೂ ಯೂಸ್ ಆಗುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಒಂದು 100 ರೂಪಾಯಿ ಅಷ್ಟು ಟೊಮೆಟೊ ಸಿಕ್ತು. ಆ್ಯಕ್ಚುಲಿ ಇದು ಆರ್ಗ್ಯಾನಿಕ್ ಟೊಮೆಟೊ, ನಾವು ಯಾವುದೇ ರೀತಿ ಕೆಮಿಕಲ್ ಏನೂ ಹಾಕಲ್ಲ. ಸೊ ಆದ್ದರಿಂದ ಇದಕ್ಕೆ ಇನ್ನೂ ರೇಟ್ ಜಾಸ್ತಿ. ನೀವು ಏನಾದ್ರು ಮಾರಕ್ಕೆ ಹೋದರೆ ಆರ್ಗ್ಯಾನಿಕ್ ಟೊಮೆಟೊಗೆ ಇನ್ನೂ ರೇಟ್ ಜಾಸ್ತಿ. ಇವಾಗ ನಾರ್ಮಲ್ ಟೊಮೆಟೊಗೆ ಬೆಂಗಳೂರಲ್ಲಿ 80 ರೂಪಾಯಿ ಇದೆ. ಇಲ್ಲಿ ಊರಲ್ಲಿ ಕೇಳಿದಾಗ 60 ರೂಪಾಯಿ ಹೇಳಿದ್ರು, 60 ರೂಪಾಯಿ ಇದೆ. ಬಟ್ ನಮ್ಗೆ ನೋಡಿ ಫ್ರೀಯಾಗಿ ಆಯಿತು. ನಾವು 50 ರೂಪಾಯಿ ಅಂತ ತೊಗೊಂಡ್ರು ನಮ್ಗೆ 100 ರೂಪಾಯಿ ಸೇವ್ ಆಯ್ತಿಲ್ಲ. ಆಮೇಲೆ ಇದಿಷ್ಟೇ ಅಲ್ಲ, ಮತ್ತು ಇನ್ನೂ ಬಿಡ್ತಾ ಇರುತ್ತೆ. ನಾವು ಲಾಸ್ಟ್ ಇದಕ್ಕೂ ಮುಂಚೆ ಒಂದು ಸತಿ ಹಾರ್ವೆಸ್ಟ್ ಮಾಡಿದಾಗ ಅವಾಗ ಒಂದು 3-4 kg ಹಾರ್ವೆಸ್ಟ್ ಮಾಡಿದ್ದೀವಿ. ಯಾಕಂದರೆ ನಾವು ಒಂದು 2 kg ಬೆಂಗಳೂರಿಗೆ ತೊಗೊಂಡೋದ್ವಿ. ಆಮೇಲೆ ನಮ್ಮ ದೊಡ್ಡಪ್ಪ ಅವರಿದ್ದಾರೆ, ನಮ್ಮ ದೊಡ್ಡಮ್ಮ ಅವರಿದ್ದಾರೆ, ಅವರೆಲ್ಲ ಬಂದು ಕುಯ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆದ್ದರಿಂದ ನೀವು ಅಷ್ಟೇ ಹಿಂಗೆ ಈ ಥರ ಮಾಡಿಕೊಂಡು ಈ ಥರ ಬೆಳೆಸ್ಕೊಂಡು ಈ ಥರ ಮಾಡ್ತಾಯಿರಿ. ಸೊ ನಮ್ಮ ಹತ್ರ ಮಾಮೂಲಿ ಟೊಮೆಟೊ ಮಾತ್ರ ಅಲ್ಲ, ಇನ್ನೊಂದು ಟೊಮೆಟೊ ಇದೆ, ಚಿಕ್ಕ ಟೊಮೆಟೊ, ಅದನ್ನ ಚೆರಿ ಟೊಮೆಟೊ ಅಂತ ಕರೀತಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಎಷ್ಟು ಪುಟಾಣಿ ಇದೆ ನೋಡಿ, ಎಷ್ಟು ಚಿಕ್ಕದು. ಸುಮಾರು ಇದು ಇದೆ, ಸುಮಾರು
ಇದನ್ನು ಮಾಮೂಲಿ ಟೊಮೆಟೊ ಥರ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾನು ಆವಾಗಲೇ ಹೇಳಿದಾಗೆ ಇದಕ್ಕೆ ಚೆರಿ ಟೊಮೆಟೊ ಅಂತ ಕರೀತಾರೆ. ಇದು ಇಷ್ಟೇ ಬರೋದು ಸೈಜು, ಜಾಸ್ತಿ ದೊಡ್ಡದಾಗಲ್ಲ. ಇದು ನೀವು ನಾರ್ಮಲ್ ಟೊಮೆಟೊ ಒಂದು ಹಾಕೋ ಜಾಗದಲ್ಲಿ ಇದನ್ನ ಒಂದು 5-6 ಹಾಕಬೇಕಾಗುತ್ತೆ. ಬಟ್ ಇದು ಚೆನ್ನಾಗಿರುತ್ತೆ, ಸಖತ್ ಹುಳಿ ಇರುತ್ತೆ. ಸಾರು ಮಾಡಿದ್ರೆ ತುಂಬ ಲೈಕ್ ಹುಳಿ ಜಾಸ್ತಿನೇ, ಲೈಕ್ ನಾರ್ಮಲ್ ಟೊಮೆಟೊಗಿಂತ ಜಾಸ್ತಿ ಹುಳಿ ಬರುತ್ತೆ. ಚೆನ್ನಾಗಿದೆ. ಇದನ್ನು ಯೂಸ್ ಮಾಡ್ಬೋದು. ಇವಾಗ ಜಾಸ್ತಿ ಜಾಗ ಇಲ್ಲದೆ ಇರೋರು ಈ ಥರ ಚೆರಿ ಟೊಮೆಟೊ ಬೆಳ್ಕೊಬೋದು. ಕಮ್ಮಿ ಜಾಗದಲ್ಲಿ ಬರುತ್ತೆ ಅದು. ಅದಕ್ಕೆ ಜಾಸ್ತಿ ಇದು ಬೇಡ, ಬಟ್ ಸೈಜ್ ಮಾತ್ರ ಚಿಕ್ಕದಿರುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ಬಿಸಿಲು ಸಖತ್ ಜಾಸ್ತಿ ಇದೆ, ಬಿಸಿಲಲ್ಲಿ ವಿಡಿಯೋ ಮಾಡೋದೆಲ್ಲ ಕಷ್ಟ. ಸೊ ಹೆಂಗೋ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಬಿಸಿಲಿದ್ರೂ. ಸೊ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಿಂಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.